ನೋಡಿ ದೃಶ್ಯಾವಳಿಗೆ ನೋಡ್ಬೋದು ನೀವು. ಕೋರ್ಟ್ಗೆ ಆಗಮನ ಸ್ವಲ್ಪ ಮಳೆ ಎಲ್ಲ ಇರೋ ಕಾರಣಕ್ಕಾಗಿ ಸ್ವಲ್ಪ ನಮ್ಮ ಬ್ಯಾಕ್ ಕೂಡ ಕೈ ಕೊಡ್ತಾ ಇದೆ. ಅಡ್ಜಸ್ಟ್ ಮಾಡ್ಕೊಳ್ಳಿ. ಪ್ರತಿ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀವಿ. ಬೆಂಗಳೂರು ಕೋರ್ಟ್ಗೆ, ಆರ್ಥಿಕ ಅಪರಾಧಿಗಳ ಕೋರ್ಟ್ಗೆ ಇವರನ್ನ ಕರ್ಕೊಂಡು ಬಂದಿದ್ದಾರೆ. ಈಗ ಜಡ್ಜ್ ಡಿಸೈಡ್ ಮಾಡ್ತಾರೆ. ದರ್ಶನ್ ಎಂಟನೇ ತಾರೀಕಿನಂದು ನಡೆದಂತಹ ಈ ಘಟನಾವಳಿ, ಅದಾದ ನಂತರ ಏನೆಲ್ಲ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇದು ನಿಮಗೂ ಗೊತ್ತಿದೆ. ಇದನ್ನು ಸವಿಸ್ತಾರವಾಗಿ ನಿಮ್ಮ ಮುಂದೆ ರಿಪಬ್ಲಿಕ್ ಕನ್ನಡ ಬಿಚ್ಚಿಡ್ತಾ ಹೋಗ್ತಾ ಇದೆ. ನ್ಯಾಯಾಲಯಕ್ಕೆ ದರ್ಶನ್ ಟೀಮ್ ಹಾಜರ್. ಕೊಲೆ ಪ್ರಕರಣದಲ್ಲಿ A1 ಆರೋಪಿ ಪವಿತ್ರ ಗೌಡ, A2 ಆರೋಪಿಯಾಗಿರುವ ನಟ ದರ್ಶನ್. ಭಾಳ ದೊಡ್ಡ ಮಟ್ಟದಲ್ಲಿ ಇದು ಕೇಸ್ ಆಗುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. A1 ಅಂದರೆ ನಂಬರ್ 1 ಅಂತ ಹೇಳ್ತೀವಲ್ಲ, ಆ ಥರ. ನಟ ದರ್ಶನ್ರನ್ನ ಕಸ್ಟಡಿ ಕೇಳಲಿರುವ ಪೊಲೀಸರು. ನ್ಯಾಯಾಲಯಕ್ಕೆ ದರ್ಶನ್ ಟೀಮ್ ಹಾಜರು. ಪವಿತ್ರ ಗೌಡ A1 ಮತ್ತು ದರ್ಶನ್ A2. ಇದು ಹೇಗಿದೆ ಅಂತಂದರೆ, ಪವಿತ್ರ ಗೌಡಗೆ ಬಂದಂಥ ಮೆಸೇಜನ್ನು ಆಕೆ ದರ್ಶನ್ಗೆ ತೋರಿಸಿದ ಕಾರಣಕ್ಕಾಗಿ ಪಿತ್ತ ನೆತ್ತಿಗೇರಿ ಯಾರು ಹಾಕಿದ್ದಾನೆ ಅವರನ್ನು ಕರ್ಕೊಂಬಂದು ಓದ್ದು ಆತನ್ನು ಸಾಯಿಸಿದಂಗಾಗಿದೆ. ಎಲ್ಲ ಆರೋಪಿಗಳು ಇದೀಗ ಕೋರ್ಟ್ಗೆ ಹಾಜರಾಗಿದ್ದಾರೆ. ಕೋರ್ಟ್ಗೆ ಹಾಜರುಪಡಿಸಿದ ಪೊಲೀಸರು ಇನ್ನು ಕೆಲವೇ ಕ್ಷಣಗಳಲ್ಲಿ ಆರ್ಥಿಕ ಅಪರಾಧಿಗಳ ನ್ಯಾಯಾಧೀಶರು. ಓಕೆ, ನಾಗರಾಜ್ ನಮ್ಮೊಂದಿಗಿದ್ದಾರೆ. ನಾಗರಾಜ್, ಹೆಂಗಾಗ್ತಾ ಇದೆ ಅಂದರೆ ಯಾವ ಥರ ಬಂದೋಬಸ್ತುಗಳಿದೆ, ಏನೆಲ್ಲ ರೀತಿಯಲ್ಲಿ ಇದೀಗ ಆರ್ಥಿಕ ಅಪರಾಧಿಗಳ ನ್ಯಾಯಾಲಯಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ, ಏನೆಲ್ಲ ಆಗ್ಬೋದು, ನೀವೇನೆಲ್ಲ ಕಂಡ್ರಿ ಬೆಳಗಿನಿಂದ? ಜಯಪ್ರಕಾಶ್ ಶೆಟ್ಟಿ, ಏನು ಈ ಒಂದು 3 ದಿನಗಳ ಡ್ರಾಮಾ, ಒಂದು ಕೊಲೆಯನ್ನು, ಒಬ್ಬ ಅಮಾಯಕನನ್ನ ಕೊಲೆ ಮಾಡಿರೋ ಪ್ರಕರಣದಲ್ಲಿ 3 ದಿನಗಳಿಂದ ಪೊಲೀಸರು ಬಹಳ ಪ್ರಾಂಪ್ಟ್ ಆಗಿ ತನಿಖೆಯನ್ನು ತೆಗೆದುಕೊಂಡು ಹೋಗಿದ್ದಾರೆ. ಈ ದಿನಗಳಲ್ಲಿ ನಟ ದರ್ಶನ್ ಕೆಡ್ಡಾಗೆ ಬಿದ್ದಿರ್ತಕ್ಕಂಥದ್ದು. ಈಗ ಆರ್ಥಿಕ ಅಪರಾಧಗಳ ನ್ಯಾಯಾಲಯದ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ನೋಡಿ ಈ ಜೀಪಲ್ಲಿ, ಈ ವ್ಯಾನಲ್ಲಿ ಬರ್ತಾ ಇದ್ದಾರೆ ಎಲ್ಲ ಆರೋಪಿಗಳು. ಎಲ್ಲರನ್ನ ಕೋರ್ಟ್ಗೆ ಕರೆತರುವಂಥ ಪ್ರಯತ್ನ, ಜೊತೆಗೆ ನಮ್ಮ ನಾಗರಾಜ್ ನಿರಂತರವಾಗಿ ಚೇಸ್ ಮಾಡ್ತಾನೆ ಇದ್ದಾರೆ. ಅವರು ಕೂಡ ಈ ವಾಹನದ ಹಿಂದಿದ್ದಾರೆ. ವಾಹನದಿಂದ ಚೇಸ್ ಮಾಡ್ತಾ ಸುತ್ತಮುತ್ತಲ ಎಲ್ಲ ಫಾಲೋಅಪ್ ಮಾಡಿ ಕೊಡ್ತಾ ಇದ್ದಾರೆ. ಎಸ್ ನಾಗರಾಜ್, ಕಂಟಿನ್ಯೂ. ಜಯಪ್ರಕಾಶ್ ಶೆಟ್ಟಿ, 24ನೇ ACMM ನ್ಯಾಯಾಧೀಶರು ರಜೆ ಇರೋ ಕಾರಣ ಆ ಒಂದು ನ್ಯಾಯಾಲಯದ ಇನ್ಚಾರ್ಜ್ ಆಗಿ ಆರ್ಥಿಕ ಅಪರಾಧಗಳ ನ್ಯಾಯಾಲಯದ ನ್ಯಾಯಾಧೀಶರು ಇರ್ತಕ್ಕಂಥದ್ದು. ಅವ್ರ ಮುಂದೆ ಏನು ಸಹ ಇವರನ್ನ ಹಾಜರುಪಡಿಸ್ತೀವಿ ಅಂತ ಹೇಳಿ ಖುದ್ದು DCP ಹಾಜರಾಗಿ ಒಂದು ಅನುಮತಿಯನ್ನ ಪಡೆದುಕೊಂಡು ಈಗ ಹಾಜರುಪಡಿಸ್ತಾ ಇರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ಮೊದಲಿಗೆ ಏನು PP ಇರ್ತಾರೆ, PP ಅವ್ರ ಪಬ್ಲಿಕ್ ಪ್ರಾಸಿಕ್ಯೂಟರ್ ಒಂದು ಮನವಿಯನ್ನ ಸಲ್ಲಿಸ್ತಾರೆ. ಅದರಲ್ಲಿ ರಿಮೈಂಡ್ ಅರ್ಜಿಯನ್ನ ಸಲ್ಲಿಕೆ ಮಾಡುವಂಥದ್ದು. ರಿಮೈಂಡ್ ಅರ್ಜಿಯಲ್ಲಿ ಈಗಾಗಲೇ ಲಭ್ಯ ಆಗಿರೋ ಮಾಹಿತಿಗಳ ಪ್ರಕಾರ ಪ್ರಮುಖವಾಗಿ 16 ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ. ಈ 16 ಅಂಶಗಳನ್ನ ಮುಂದಿಟ್ಟು 10 ದಿನಗಳ ಪೊಲೀಸ್ ಕಸ್ಟಡಿಗೆ ಬೇಕು ಅಂತೇಳಿ ಪೊಲೀಸರಿಗೆ ಕೇಳೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡು ಈಗ ನಾಗರಾಜ್ 10 ದಿನಗಳ ಪೊಲೀಸ್ ಕಸ್ಟಡಿಗೆ ಕೇಳಬಹುದು ಒಂದು. ಆಮೇಲೆ ಯಾವೆಲ್ಲ FIR ಅಲ್ಲಿ ಯಾವೆಲ್ಲ ಸೆಕ್ಷನ್ ದಾಖಲಾಗಿದೆ,
ಇದು ಒಂದು ಕ್ರಿಮಿನಲ್ ಕೇಸ್ಗಳಲ್ಲಿ ಈ ಸೆಕ್ಷನ್ಗಳು ಎಷ್ಟು ದೊಡ್ಡ ಅಂದರೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಪ್ರಭಾವ ಬೀರುತ್ತೆ, ಎಷ್ಟೇ ದೊಡ್ಡ ನಟರಾಗಿದ್ದರೂ ಕೂಡ 302 ಎಲ್ಲ ಇದೆ. ಸೊ ಏನಾಗ್ಬೋದು ಅದರ ಬಗ್ಗೆ ಮಾಹಿತಿ ಕೊಡೋದಿದ್ರೆ, ಅಂದರೆ IPC ಸೆಕ್ಷನ್ಗಳ ಬಗ್ಗೆ, ಅಂದರೆ ಇವರ ಬಗ್ಗೆ ಏನು ಕೇಸ್ ದಾಖಲಿಸಿದ್ದಾರೆ, FIR ಹಾಕಿದ್ದಾರೆ, ಅದರ ಬಗ್ಗೆ ಹೇಳೋದಿದ್ರೆ. ಖಂಡಿತ ಜಯಪ್ರಕಾಶ್ ಶೆಟ್ಟಿ, ಮೊದಲಿಗೆ ಏನು ಒಂದು ಮೃತದೇಹ ಸಿಗುತ್ತೆ, ಮೃತದೇಹ ಸಿಕ್ಕಿದಾಗ ಒಂದು ಪ್ರಾಥಮಿಕವಾಗಿ ತನಿಖೆಯನ್ನ ಮಾಡಿದಾಗ ಪೊಲೀಸರಿಗೆ ಗೊತ್ತಾಗುತ್ತೆ ಇದನ್ನ ಕೊಲೆ ಮಾಡಿ ಯಾರೋ ತಂದು ಇಲ್ಲಿ ಬಿಸಾಕಿದ್ದಾರೆ, ಸಾಕ್ಷಿಗಳನ್ನ ನಾಶ ಮಾಡುವ ಉದ್ದೇಶದಿಂದ ಇಲ್ಲಿ ಬಿಸಾಕಿದ್ದಾರೆ ಅಂತೇಳಿ ಕಾಮಾಕ್ಷಿಪಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾದಾಗ ಮೊದಲಿಗೆ IPC ಸೆಕ್ಷನ್ 302 ಇದರಲ್ಲಿ ಜೀವಾವಧಿ ಶಿಕ್ಷೆ 14 ವರ್ಷಗಳ ಶಿಕ್ಷೆಯನ್ನ ವಿಧಿಸುವಂತಹ ಒಂದು ಸೆಕ್ಷನ್ ಆಗಿರೋದು 302 ಕೊಲೆ ಮಾಡಿರ್ತಕ್ಕಂಥದ್ದು. ಜೊತೆಗೆ 201 IPC ಅನ್ನ ಹಾಕ್ತಾರೆ. ಯಾವುದೇ ಒಂದು ಸಾಕ್ಷ್ಯವನ್ನ ಒಂದು ನಾನ್ ಕಾಗ್ನಿಸಬಲ್ ಅಫೆನ್ಸ್ ಮಾಡಿ ಅದನ್ನ ಮರೆಮಾಚುವ ಉದ್ದೇಶದಿಂದ ಅದರ ಸಾಕ್ಷಿಗಳನ್ನ ನಾಶ ಮಾಡೋದಕ್ಕೆ ಪ್ರಯತ್ನವನ್ನು ಪಟ್ಟರೆ IPC ಸೆಕ್ಷನ್ 201 ಆಗ್ತಾರೆ. ಇದರಲ್ಲೂ ಸಹ ಜೀವಾವಧಿ ಶಿಕ್ಷೆಯನ್ನ ವಿಧಿಸಬಹುದು. ಇಷ್ಟು ಗಂಭೀರ ಪ್ರಕರಣಗಳನ್ನ ಸೆಕ್ಷನ್ಗಳನ್ನ ಹಾಕಿ ತನಿಖೆಯನ್ನ ಮಾಡಿದಾಗ ಗೊತ್ತಾಗುತ್ತೆ ಪೊಲೀಸರಿಗೆ ಈ ಒಂದು 3 ದಿನಗಳ ಏನು ನಿನ್ನೆ ಸಂಜೆ 4 ಗಂಟೆಗೆ ಬಂದ 3 ಆರೋಪಿಗಳು ಸರೆಂಡರ್ ಆಗ್ತಾರೆ. ಅಲ್ಲಿಂದ ಆಚೆಗೆ ಪೊಲೀಸರಿಗೆ ಒಂದಷ್ಟು ವಿಚಾರಗಳು ಗೊತ್ತಾಗುತ್ತೆ. ಅದರಲ್ಲಿ ಏನಂತಂದ್ರೆ ಮೊದಲಿಗೆ ಇದ್ರ ಬಗ್ಗೆ ಒಂದು ಕ್ರಿಮಿನಲ್ ಕಾನ್ಸ್ಪಿರಸಿ ಆಗಿದೆ. IPC ಸೆಕ್ಷನ್ 120B ಅನ್ನ ಒಂದು ಎಲ್ಲರೂ ಪ್ಲಾನ್ ಮಾಡ್ಕೊಂಡು ಈ ಒಂದು ಮರ್ಡರ್ ಅನ್ನ ಮಾಡಿ ನಂತರ ಇದನ್ನ ಈ ಒಂದು ಸಾಕ್ಷ್ಯಗಳನ್ನ ನಾಶ ಮಾಡುವ ಯತ್ನವನ್ನ ಮಾಡಿದ್ದಾರೆ ಅಂತೇಳಿ ಬಹಳ ಸ್ಪಷ್ಟವಾಗಿ ಪೊಲೀಸರಿಗೆ ಗೊತ್ತಾಗಿರ್ತಕ್ಕಂಥದ್ದು. ಈ ಅಂಶಗಳನ್ನು ಸಹ ಒಂದು ರಿಮಾಂಡ್ ಅರ್ಜಿಯಲ್ಲಿ ಉಲ್ಲೇಖವನ್ನ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಚಿತ್ರದುರ್ಗದಿಂದ ಇವರು ಆ ಒಂದು ವ್ಯಕ್ತಿಯನ್ನ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡ್ಕೊಂಡು ಬಂದಿದ್ದಾರೆ. ಇದು ಅಲ್ಲೇ ಮಾಡುವ ಉದ್ದೇಶದಿಂದಲೇ ಅಲ್ಲಿಂದ ಚಿತ್ರದುರ್ಗದಿಂದ ಇಲ್ಲಿಗೆ ಕರ್ಕೊಂಡು ಬಂದಿರತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದನ್ನ ಒಂದು ಕ್ರಿಮಿನಲ್ ಇಂಟೆನ್ಷನ್ ಇಟ್ಕೊಂಡು ಅಲ್ಲಿಂದ ಕರ್ಕೊಂಡು ಬಂದಿರತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗಿರೋದ್ರಿಂದ IPC ಸೆಕ್ಷನ್ 364 ಓಕೆ, ನೋಡಿ ದೃಶ್ಯಾವಳಿ ಒಳಗೆ ಬರ್ತಾ ಇದ್ದಾರೆ. ಎಲ್ಲರೂ ಕೂಡ ಕೋರ್ಟ್ಗೆ ಬರ್ತಿರುವಂಥ ದೃಶ್ಯಾವಳಿ. ದರ್ಶನ್ ಅಂಡ್ ಗ್ಯಾಂಗ್ ಕೋರ್ಟ್ ಒಳಗಡೆಗೆ ಆಗಮಿಸ್ತಾ ಇರುವಂಥ ದೃಶ್ಯಾವಳಿ ಗಮನಿಸ್ತಾ ಇದ್ದೀರಿ ನೀವು. ಈಗ ಪೊಲೀಸರು 10 ದಿನಗಳ ಪೊಲೀಸ್ ಕಸ್ಟಡಿಗೆ ಕೇಳಲಿದ್ದಾರೆ. ಈಗ ಬಹುಶಃ ಜಾಮೀನು ಸಿಗೋದು ಭಾಳ ಡೌಟ್ ಇದೆ, ಬಿಟ್ಟು ಕಳಿಸೋದು ಭಾಳ ಡೌಟ್ ಇದೆ. ಯಾಕೆ ಅಂತಂದರೆ ಇದು ಒಂದು ಕೊಲೆ ಕೇಸ್, ಆಮೇಲೆ ಹೈ ಪ್ರೊಫೈಲ್ ಕೊಲೆ ಕೇಸ್. ಇದರಲ್ಲಿ ಭಾಗಿಯಾಗಿರೋರು ಸಾಮಾನ್ಯರಲ್ಲ. ಹಾಗಾಗಿ ಏನಾಗ್ಬೋದು ಅನ್ನುವಂಥ ಕುತೂಹಲ ಭಾಳ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಅದರ ಬಗ್ಗೆ ಗೊತ್ತಾಗತ್ತೆ, ಕಾಯ್ತಾ ಇರಿ.